ಸಂಜೆ 6 ಗಂಟೆಗೆಲ್ಲ ಎಲ್ಲ ಚಾನಲ್ಗಳಲ್ಲೂ ಎಕ್ಸಿಟ್ ಪೋಲ್ ಶುರುವಾಗುತ್ತೆ. ಕಾಂಗ್ರೆಸ್ನ ಭವಿಷ್ಯ, ಇಂಡಿಯಾ ಅಲಯನ್ಸ್ನ ಭವಿಷ್ಯ ಅನಾವರಣ ಆಗ್ತಾ ಇರುತ್ತೆ. ಯಾಕೆ ಮಲ್ಲಿಕಾರ್ಜುನ ಖರ್ಗೆ ಅವರು ಅದೇ ದಿನವನ್ನು, ಅದೇ ಸಮಯವನ್ನು ಆಯ್ಕೆ ಮಾಡಿಕೊಂಡ್ರು? ನಮಸ್ತೆ, ಎನ್ ಚಂದ್ರಶೇಖರ್ ಲೈವ್ಗೆ ಮತ್ತೊಮ್ಮೆ ಸ್ವಾಗತ. ಮಲ್ಲಿಕಾರ್ಜುನ ಖರ್ಗೆ AICC ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡಲಿಕ್ಕೆ ಮುಂದಾಗಿದ್ದಾರಾ? ಇದೊಂದು ಚರ್ಚೆ ತುಂಬ ದೊಡ್ಡ ಮಟ್ಟದಲ್ಲಿ ದಿಲ್ಲಿ ವಲಯದಲ್ಲಿ ನಡೀತಾ ಇದೆ. ಕಾಂಗ್ರೆಸ್ನಲ್ಲಿ ನಡೀತಾ ಇರ್ತಕ್ಕಂಥ ಬೆಳವಣಿಗೆಗಳನ್ನು ನೋಡಿದ್ರೆ ಇದು ಸತ್ಯಕ್ಕೆ ಬಹಳ ಹತ್ತಿರ ಆಗಿದೆ. ಜೂನ್ 1ನೇ ತಾರೀಕು ಮಲ್ಲಿಕಾರ್ಜುನ ಖರ್ಗೆ ಅವರು ಇಂಡಿಯಾ ಅಲಯನ್ಸ್ನ ಮೀಟಿಂಗನ್ನು ಕರೆದಿದ್ದಾರೆ. ಸಂಜೆ ಕಡೆ ಹಂತದ ಚುನಾವಣೆಯ ಹೊತ್ತು ಇನ್ನು ಎಲೆಕ್ಷನ್ ಕೂಡ ಪೂರ್ತಿ ಮುಗಿದಿರೋದಿಲ್ಲ. ಸಂಜೆನೇ ಮೀಟಿಂಗ್ ಕರೆದಿದ್ದಾರೆ. ಸಂಜೆ 6 ಗಂಟೆಗೆಲ್ಲ ಎಲ್ಲ ಚಾನಲ್ಗಳಲ್ಲೂ ಎಕ್ಸಿಟ್ ಪೋಲ್ ಶುರುವಾಗುತ್ತೆ. ಕಾಂಗ್ರೆಸ್ನ ಭವಿಷ್ಯ, ಇಂಡಿಯಾ ಅಲಯನ್ಸ್ನ ಭವಿಷ್ಯ ಅನಾವರಣ ಆಗ್ತಾ ಇರುತ್ತೆ. ಯಾಕೆ ಮಲ್ಲಿಕಾರ್ಜುನ ಖರ್ಗೆ ಅವರು ಅದೇ ದಿನವನ್ನು, ಅದೇ ಸಮಯವನ್ನು ಆಯ್ಕೆ ಮಾಡಿಕೊಂಡ್ರು? ಹಲವಾರು ವಿಶ್ಲೇಷಣೆಗಳು ಇದರಲ್ಲಿ ನಡೀತಾ ಇರ್ತದೆ. ಒಂದು, ಈಗಾಗಲೇ ಯಾರ್ಯಾರಿಗೆ ಇನ್ಫಾರ್ಮೇಷನ್ ಹೋಗಿದೆ ಇಂಡಿಯಾ ಅಲಯನ್ಸ್ನ ಪಾರ್ಟ್ನರ್ಸಲ್ಲಿ ಭಾಳಷ್ಟು ಜನ ನಾವು ಬರೋದಿಲ್ಲ ಅಂತ ಹೇಳಿದ್ದಾರೆ. ಶಿವಸೇನೆ ಉದ್ಧವ್ ಠಾಕ್ರೆ ಬಣದ ಉದ್ಧವ್ ಠಾಕ್ರೆ ಕುಟುಂಬದ ಜೊತೆ ಲಂಡನ್ನಲ್ಲಿದ್ದಾರೆ. ಅವ್ರ ಜೊತೆ ಸಂಜಯ್ ರಾವತ್ ಕೂಡ ಈಗ ಲಂಡನ್ಗೆ ಹೋಗಿದ್ದಾರೆ. ಮಮತಾ ಬ್ಯಾನರ್ಜಿ ಬರೋದಿಲ್ಲ ಅಂತ ಹೇಳಿದ್ದಾರೆ. ಯಾರು ಬರ್ತಾರೆ, ಯಾರು ಬರೋದಿಲ್ಲ, ಯಾರು ಬರೋದಿಲ್ಲ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಇಂಡಿಯಾ ಅಲಯನ್ಸ್ನಲ್ಲಿ ಎಲ್ಲವೂ ಸರಿ ಇಲ್ಲ. ಖರ್ಗೆ ಅವರು ಕರೆದಿರ್ತಕ್ಕಂತಹ ಮೀಟಿಂಗ್ ಸಮಯದಲ್ಲಿ ಇಡೀ ದೇಶದ ಮೀಡಿಯಾ ಎಕ್ಸಿಟ್ ಪೋಲ್ಗಳ ಬಗ್ಗೆ ತಲೆ ಕೆಡಿಸ್ಕೊಂಡಿರುತ್ತೆ. ಹಾಗಾಗಿ ಈ ಮೀಟಿಂಗಲ್ಲಿ ಯಾರು ಬಂದರು, ಯಾರು ಹೋದರು ಅನ್ನೋದ್ರ ಬಗ್ಗೆ ಭಾಳ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಂತಕ್ಕಂಥದ್ದು ಒಂದು ಕಾರಣ ಇರಬಹುದು. ಎರಡನೇದು, ಖರ್ಗೆ ಅವರು ತಮ್ಮ ಸರ್ಕಾರಿ ನಿವಾಸದಲ್ಲೇ ಈ ಮೀಟಿಂಗ್ ಕರೆದಿರ್ತಕ್ಕಂಥದ್ದು. AICC ಕಚೇರಿಯಲ್ಲೂ ಕರೆದಿಲ್ಲ. 2-3 ರೀತಿಯಲ್ಲಿ ಇದನ್ನು ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಮೊದಲನೇದು, 2019ರಲ್ಲಿ ಏನಾಗಿತ್ತು? 2019ರಲ್ಲಿ ಕಾಂಗ್ರೆಸ್ಸು ಸೋತಂತಹ 15 ದಿವಸದ ಒಳಗೆ ಆವಾಗಿನ AICC ಅಧ್ಯಕ್ಷರಾಗಿದ್ದಂತಹ ರಾಹುಲ್ ಗಾಂಧಿಯವರು, ಅವರೇ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಕೂಡ ಆಗಿದ್ದರು ಆ ಸಂದರ್ಭದಲ್ಲಿ, ಅವರು ರಾಜೀನಾಮೆಯನ್ನು ಕೊಟ್ಟರು. ಜೊತೆಗೆ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಗೆ ಒಂದು ಸುದೀರ್ಘವಾದ ಪತ್ರವನ್ನು ಬರೆದರು. ಈ ಸೋಲಿನ ಹೊಣೆಯನ್ನು ನಾನೇ ಹೊರ್ತಾ ಇದ್ದೇನೆ, ಹಾಗಾಗಿ ನೈತಿಕ ಹೊಣೆ ಹೊತ್ತು ನನ್ನ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡ್ತಾ ಇದ್ದೀನಿ ಅಂತ ಹೇಳಿ ಕಾಂಗ್ರೆಸ್ನ ಸಕಲವೂ ಆಗಿರ್ತಕ್ಕಂತಹ ರಾಹುಲ್ ಗಾಂಧಿಯವರೇ ಕಳೆದ ಚುನಾವಣೆಯಲ್ಲಿ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಟ ಪರಂಪರೆ ಇದ್ದ ಮೇಲೆ ಈಗ ಖರ್ಗೆ ಅವರು ಕೊಡದೇ ಇದ್ದರೆ ಹೇಗೆ? ಒಂದು, ಈ ಹೀನಾಯ ಸೋಲಾದರೆ ಆ ಸೋಲಿನ ಹೊಣೆಯನ್ನು ಯಾರು ತಲೆಗೆ ಕಟ್ಟಲೇಬೇಕು, ಯಾರಾದರೂ ಹೊರಲೇಬೇಕು. ಅದಕ್ಕೆ ಖರ್ಗೆ ಅವರಿಗಿಂತ ಅತ್ಯುತ್ತಮ ಆಯ್ಕೆ ಯಾವುದು? ಮತ್ತು ಈ ಬಾರಿ ಇಂಡಿಯಾ ಅಲಯನ್ಸ್ಗೆ ಹೀನಾಯ ಸೋಲಾದರೆ ಅದಕ್ಕೆ ನೇರ ಕಾರಣ ಕಾಂಗ್ರೆಸ್ಸೇ ಅಂತಕ್ಕಂಥದ್ದು ಎಲ್ಲ ಇಂಡಿ ಪಕ್ಷಗಳಿಗೂ ಗೊತ್ತಿರ್ತಕ್ಕಂತಹ ಸತ್ಯ. ಯಾಕೆ ಅಂತ ಹೇಳಿದ್ರೆ, ಇಂಡಿಯಾ ಅಲಯನ್ಸ್ ಫಾರಮ್ ಆಗಿದ್ದಂತಹ ಉದ್ದೇಶ BJPಗೆ ಒಂದು ಎಫೆಕ್ಟಿವ್ ಆದಂತಹ ಆಲ್ಟರ್ನೇಟಿವ್ ಕೊಡೋದಕ್ಕೆ, ಎಲ್ಲ ರಾಜ್ಯಗಳಲ್ಲೂ ಟಕ್ಕರ್ ಕೊಡೋದಕ್ಕೆ. ಶುರುವಾತಂತೂ ಭಾಳ ಚೆನ್ನಾಗಾಯಿತು. ಇಂಡಿಯಾ ಅಲಯನ್ಸ್ ಪ್ರಾರಂಭ ಆಗಿದ್ದೆ ಹೇಗೆ? ಆವತ್ತು ಬಲಿಷ್ಠವಾಗಿದ್ದಂತಹ JDUನ ನಿತೀಶ್ ಕುಮಾರ್ ಅವರಿಗೆ ರಾಹುಲ್ ಗಾಂಧಿಯವರೋಗಿ ಒಂದು ಆಶಾಭಾವನೆಯನ್ನು ಬಿತ್ತಿದ್ದು. ಅದೇನಂತ ಹೇಳಿದ್ರೆ, ನೀವು ಈ ಥರ ಅಲಯನ್ಸನ್ನು ಒಂದು ನಿಮ್ಮ ನೇತೃತ್ವದಲ್ಲಿ ಮಾಡಿ, ಕನ್ವೀನರು ನೀವೇ ಆಗಿವರಂತೆ, ಮುಂದಿನ ಪ್ರಧಾನಮಂತ್ರಿ ಅಭ್ಯರ್ಥಿಯು ನೀವೇ ಆಗಿವರಂತೆ ಅಂಥೇಳಿ ರಾಹುಲ್ ಗಾಂಧಿಯವರು ನಿತೀಶ್ ಕುಮಾರ್ಗೆ ಆಸೆಯನ್ನು ಹುಟ್ಟಿಸಿದ್ರು. ಯಾಕೆ ಅಂತೇಳಿದ್ರೆ, ರಾಹುಲ್ ಗಾಂಧಿಯವ್ರಿಗೆ ಭಯ ಇತ್ತು, ಕಾಂಗ್ರೆಸ್ ಕರೆದ್ರೆ ಎಷ್ಟೋ ಪಾರ್ಟ್ನರ್ಗಳು ಬರೋದಿಲ್ಲ ಅಂಥೇಳಿ. ಅವತ್ತಿಂದ ನಿತೀಶ್ ಕುಮಾರ್ ಪ್ರತಿ ರಾಜ್ಯಗಳಿಗೆ ಓಡಾಡೋಕ್ಕೆ ಶುರು ಮಾಡಿದ್ರು. ವೆಸ್ಟ್ ಬೆಂಗಾಲ್ಗೆ ಹೋದರು, ಮಹಾರಾಷ್ಟ್ರಕ್ಕೆ ಹೋದರು, ತಮಿಳ್ನಾಡಿಗೆ ಬಂದರು. ಎಲ್ಲ ಒಂದು ಓಡಾಟವನ್ನು ಮಾಡಿ
ಜೂನ್ 23ನೇ ತಾರೀಕು ಈ ಅಲಯನ್ಸ್ನ ಮೊದಲನೇ ಮೀಟಿಂಗನ್ನು ಪಾಟ್ನಾದಲ್ಲೇ ಕರೆದರು. ಶುರುವಾತಿರೋ ಚೆನ್ನಾಗಾಯಿತು, ಅಲಯನ್ಸ್ದು ಒಂದು ಒಳ್ಳೆ ಜೋಶ್ ಕೂಡ ಇತ್ತು. ಇದಾದ ಮೇಲೆ ಕರೆಕ್ಟಾಗಿ 1 ತಿಂಗಳಿಗೇನೆ ಜುಲೈಯಲ್ಲಿ 2ನೇ ಮೀಟಿಂಗು ಬೆಂಗಳೂರಿನಲ್ಲಿ ನಡೀತು. ಬೆಂಗಳೂರಿನಲ್ಲಿ ನಡೆದಂತಹ ಮೀಟಿಂಗ್ ಕೂಡ ಆಲ್ಮೋಸ್ಟ್ ಸಕ್ಸಸ್ಫುಲ್ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ಎಲ್ಲ ಅಲಯನ್ಸ್ ಪಾರ್ಟ್ನರ್ಗಳು ಬಂದಿದ್ದರು. ಅಲ್ಲಿ ಇಂಡಿಯಾ ಅಂತಕ್ಕಂತಹ ಒಂದು ಹೆಸರನ್ನು ಇಟ್ಟರು. ಜೊತೆಗೆ 4 ಕೋಆರ್ಡಿನೇಷನ್ ಕಮಿಟಿಗಳನ್ನ ಮಾಡಿದ್ರು. ಮ್ಯಾನಿಫೆಸ್ಟೋ ಕಮಿಟಿ ಮಾಡಿದ್ರು, ಪ್ರಚಾರದ ಕಮಿಟಿ ಮಾಡಿದ್ರು. ಈ ರೀತಿ ಕಮಿಟಿಗಳ ಫಾರ್ಮೇಷನ್ನು ಕೂಡ ಆಯಿತು. ಮುಂದಿನ ಮೀಟಿಂಗ್ ಅದರ ಮುಂದಿನ ತಿಂಗಳು ಆಗಸ್ಟ್ 30 ಮತ್ತು ಸೆಪ್ಟೆಂಬರ್ 1 ಮುಂಬೈಯಲ್ಲಾಯಿತು, ಉದ್ಧವ್ ಠಾಕ್ರೆ ಅವರ ನೇತೃತ್ವದಲ್ಲಿ. ಆದರೆ ಅದಾದ ಮೇಲೆ ಕಾಂಗ್ರೆಸ್ಸು ತನ್ನ ನರಿ ಬುದ್ಧಿಯನ್ನು ತೋರಿಸ್ತು. ಯಾವಾಗ ಒಂದು ಅಲಯನ್ಸ್ ಗಟ್ಟಿಯಾಗಿ ಸೀಟ್ ಶೇರಿಂಗಿನ ವಿಚಾರ ಬಂತು, ಮುಂಬೈ ಮೀಟಿಂಗಲ್ಲೇ ತೀರ್ಮಾನ ಆಗಿತ್ತು, ಅಕ್ಟೋಬರ್ ಅಂತ್ಯದ ಒಳಗಾಗಿ ಎಲ್ಲ ಸೀಟ್ ಶೇರಿಂಗ್ನ ಪ್ರೊಸೆಸ್ ಮುಗ್ದಿರಬೇಕು ಅಂತೇಳಿ. ಆಗ ಕಾಂಗ್ರೆಸ್ ಯೋಚನೆ ಮಾಡ್ತು, ಇನ್ನು 2 ತಿಂಗಳಲ್ಲಿ 5 ರಾಜ್ಯಗಳ ಚುನಾವಣೆ ಬರ್ತಿದೆ. ಆವಾಗ ವಾತಾವರಣ ಕೂಡ ಕಾಂಗ್ರೆಸ್ಗೆ ಚೆನ್ನಾಗಿತ್ತು. 5ರಲ್ಲಿ ಕನಿಷ್ಠ 3 ರಾಜ್ಯಗಳನ್ನು ನಾವು ಗೆದ್ದರೆ ನಮ್ಮ ಬಾರ್ಗೇನಿಂಗ್ ಪವರ್ ಜಾಸ್ತಿ ಆಗುತ್ತೆ, ನಮ್ಮ ಶಕ್ತಿ ಜಾಸ್ತಿ ಆಗುತ್ತೆ. ಆಗ ಬೇರೆ ಪಕ್ಷಗಳು ನಮ್ಮ ಮಾತನ್ನು ಕೇಳ್ತವೆ, ನಾವು ಹೆಚ್ಚು ಸೀಟು ಬಾರ್ಗೇನ್ ಮಾಡ್ಬೋದು ಅಂತ ದುರಾಸೆಯಿಂದ ಕಾಂಗ್ರೆಸ್ ಏನು ಮಾಡ್ತು, ಮುಂದೆ ಕೆಲವು ತಿಂಗಳು ಮೀಟಿಂಗೇ ನಡೆದ ಹಾಗೆ ನೋಡ್ಕೊಂತು. ಆಗಸ್ಟ್ 30ಕ್ಕೆ ಆಗಿದ್ದಂತಹ ಮೀಟಿಂಗು ಮುಂದಿನ ತಿಂಗಳು ನಡಿಬೇಕಿತ್ತು, ನಡೀಲೇ ಇಲ್ಲ. ಅದರ ಮುಂದಿನ ತಿಂಗಳು ನಡೀಲೇ ಇಲ್ಲ, ಅದರ ಮುಂದಿನ ತಿಂಗಳು ನಡೀಲೇ ಇಲ್ಲ. 5 ರಾಜ್ಯಗಳ ಚುನಾವಣೆಯಲ್ಲಿ ಕಾಂಗ್ರೆಸ್ಸು ದೊಡ್ಡಣ್ಣ ರೀತಿಯಲ್ಲಿ ಬಿಹೇವ್ ಮಾಡ್ತು. ಅಲಯನ್ಸ್ ಪಾರ್ಟ್ನರ್ಗಳಿಗೆ ಸೀಟ್ನೇ ಬಿಟ್ಕೊಡ್ಲಿಲ್ಲ. ಆದರೆ ಡಿಸೆಂಬರ್ 3ನೇ ತಾರೀಕು ಫಲಿತಾಂಶ ಬಂದಾಗ ಕಾಂಗ್ರೆಸ್ಸು ನೆಲ ಕಚ್ಚೋಗಿತ್ತು. ತೆಲಂಗಾಣ 1 ರಾಜ್ಯವನ್ನು ಬಿಟ್ಟರೆ ಬೇರೆಲ್ಲ ರಾಜ್ಯಗಳಲ್ಲಿ ಧೂಳಿಪಟ ಆಗಿತ್ತು. ಆಗ ಕಾಂಗ್ರೆಸ್ಗೆ ಮತ್ತೆ ಇಂಡಿಯಾ ಅಲಯನ್ಸ್ನ ಜ್ಞಾಪಕ ಬಂತು. ಮಲ್ಲಿಕಾರ್ಜುನ್ ಖರ್ಗೆ ಅವರು ತಕ್ಷಣ ಮಾರನೇ ದಿವಸನೇ ಫೋನ್ ಮಾಡಿದ್ರು, ಡಿಸೆಂಬರ್ 6ನೇ ತಾರೀಕೆ ಇಂಡಿಯಾ ಅಲಯನ್ಸ್ನ ಮೀಟಿಂಗ್ ಕರೆದು ಬಿಡೋಣ ಅಂಥೇಳಿ. ಅಷ್ಟೊತ್ತಿಗಾಗಲೇ ಇಂಡಿಯಾ ಅಲಯನ್ಸ್ನ ಮಮತಾ ಬ್ಯಾನರ್ಜಿ ಅವರು, ನಿತೀಶ್ ಕುಮಾರ್ ಅವರು, ಸ್ಟಾಲಿನ್ ಅವರು ರೋಸ್ ಹೋಗಿದ್ದರು ಕಾಂಗ್ರೆಸ್ನ ವರ್ತನೆ ಬಗ್ಗೆ. ಅಖಿಲೇಶ್ ಯಾದವ್ ಅಂತೂ ಅವರಿಗೆ ಮಧ್ಯಪ್ರದೇಶ ಚುನಾವಣೆಯಲ್ಲಿ ರಾತ್ರಿ 2 ಗಂಟೆವರೆಗೂ ಕಾಯಿಸಿ 1 ಸೀಟ್ ಕೊಟ್ಟಿರಲಿಲ್ಲ. ದೊಡ್ಡ ಒಂದು ವೈಮನಸ್ಯವೇ ಅವರಿಬ್ಬರ ಮಧ್ಯೆ ನಡೆದೋಗಿತ್ತು. ಇವೆಲ್ಲವೂ ಇಷ್ಟೊತ್ತಿಗಾಗಲೇ ಮಡುಗಟ್ಟು ಹೋಗಿತ್ತು. ಡಿಸೆಂಬರ್ 6ನೇ ತಾರೀಕು ಏನು ಫಿಕ್ಸ್ ಮಾಡಿದ್ರು ಇಂಡಿಯಾ ಅಲಯನ್ಸ್ನ 4ನೇ ಮೀಟಿಂಗನ್ನು ಡೆಲ್ಲಿಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಭಾಳಷ್ಟು ಜನ ನಾವು ಬರೋದಿಲ್ಲ ಅಂತ ಹೇಳಿದ್ರು. ಹಾಗಾಗಿ ಅದು ಪೋಸ್ಟ್ಪೋನ್ ಆಗಿ ಕಡೆಗೆ 19ಕ್ಕೆ ಫಿಕ್ಸ್ ಆಯಿತು. ಆಮೇಲೆ ಏನು ನಡೀತು ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಿರ್ತಕ್ಕಂಥ ಸತ್ಯ. ಮೀಟಿಂಗೂ ಮಾಡೋಕ್ಕಾಗದೆ, ಮುಖನೂ ನೋಡ್ಕೊಳ್ಳೋಕ್ಕಾಗದೆ, ಒಬ್ರಿಗೊಬ್ಬರು ವಿಡಿಯೋ ಕಾಲ್ಗಳಲ್ಲಿ ಅಟೆಂಡ್ ಆಗೋಕ್ಕಾಗಿತ್ತು. ಇಡೀ ಇಂಡಿಯಾ ಅಲಯನ್ಸ್ ಕುಸಿದು ಬಿದ್ದಿತ್ತು. ಇದರಲ್ಲಿ ಒಬ್ಬ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ನೂ ಡಿಸೈಡ್ ಮಾಡಲಿಕ್ಕಾಗಲಿಲ್ಲ, ಸೀಟ್ ಶೇರಿಂಗನ್ನು ಸರಿಯಾಗಿ ಡಿಸೈಡ್ ಮಾಡಲಿಕ್ಕಾಗಲಿಲ್ಲ. ಯಾವಾಗ ಇದು ವಿಫಲ ಆಯಿತು ಕಾಂಗ್ರೆಸ್ನ ಕಾರಣದಿಂದ, JDUನ ನಿತೀಶ್ ಕುಮಾರ್ ಇಂಡಿಯಾ ಅಲಯನ್ಸ್ನೇ ಕಿತ್ತಾಕಿ BJP ಜೊತೆ ಬಂದು NDA ಸೇರಿಕೊಂಡ್ರು. ಉತ್ತರ ಪ್ರದೇಶದಲ್ಲಿ ಒಂದು ಫಾರ್ಮಿಡಬಲ್ ಫೋರ್ಸ್ ಆಗಿದ್ದಂತಹ ಜಯಂತ್ ಚೌಧರಿ ಅವರ RLD ಕೂಡ, ರಾಷ್ಟ್ರೀಯ ಲೋಕದಳ ಕೂಡ ಇಂಡಿಯಾ ಅಲಯನ್ಸನ್ನು ಬಿಟ್ಟು NDAಗೆ ಸೇರ್ಕೊಂತು. ತೃಣಮೂಲ್ ಕಾಂಗ್ರೆಸ್ನ ಮಮತಾ ಬ್ಯಾನರ್ಜಿಯವರು ಯಾವುದೇ ಕಾರಣಕ್ಕೂ ಸೀಟ್ ಶೇರಿಗೆ ಬರಲೇಬೇಡಿ ನನ್ನ ಹತ್ರ, ವೆಸ್ಟ್ ಬೆಂಗಾಲಲ್ಲಿ 1 ಸೀಟ್ ಕೂಡ ಕೊಡೋದಿಲ್ಲ ಅಂತ ಹೇಳಿ ಸೀಟ್ ಶೇರಿಂಗನ್ನು ಕ್ಯಾನ್ಸಲ್ ಮಾಡಿಕೊಂಡ್ರು. ಇದೇ ಪಂಜಾಬ್ನಲ್ಲೂ ಕೂಡ ಆಮ್ ಆದ್ಮಿ ಪಾರ್ಟಿ ಇದೇ ಕೆಲಸವನ್ನು ಮಾಡ್ತು, ಕಾಂಗ್ರೆಸ್ ಜೊತೆ ಸೀಟ್ ಶೇರಿಂಗ್ ಮಾಡಿಕೊಡೋದಿಲ್ಲ ಅಂತ ಹೇಳ್ತು. ಹೀಗೆ ಒಂದರ್ಥದಲ್ಲಿ ಇಡೀ ಇಂಡಿಯಾ ಅಲಯನ್ಸ್ನ ಪ್ರಯತ್ನ ವಿಫಲ ಆಯಿತು. ಇವತ್ತು ರಿಸಲ್ಟ್ ಏನಾದರೂ ಹೆಚ್ಚು ಕಡಿಮೆ ಆದರೆ, ಹೀನಾಯ ಸೋಲು ಉಂಟಾದರೆ ಇಂಡಿಯಾ ಅಲಯನ್ಸ್ನ ಪಾರ್ಟ್ನರ್ಗಳು ಕಾಂಗ್ರೆಸ್ಸನ್ನು ಸುಮ್ಮನೆ ಬಿಡೋದಿಲ್ಲ. ಈ ಸತ್ಯ ಕಾಂಗ್ರೆಸ್ಗೂ ಗೊತ್ತು, ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೂ ಗೊತ್ತು. ಯಾರಾದರೂ ಒಬ್ಬರ ತಲೆದಂಡ ಆಗಲೇಬೇಕು. ಈ ವಿಚಾರದಲ್ಲಿ ತಲೆದಂಡ ಮಾಡಿಕೊಳ್ಳೋರು ಯಾರು? ಇದಕ್ಕೆ ಬಹುಶಃ ಉತ್ತರವೇ ಮಲ್ಲಿಕಾರ್ಜುನ ಖರ್ಗೆ ಅವರು. ಇದ್ರ ಜೊತೆಗೆ ಇನ್ನೊಂದು ಚಿಂತನೆ ಕೂಡ ಇದೆ. ಅಕಸ್ಮಾತ್ ಏನಾದರೂ ಸೋಲಾದರೆ, ಈಗಾಗಲೇ ಲುಟೆನ್ಸ್ ಮೀಡಿಯಾಗಳು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಹರಿದು ಬಿಡ್ತಾ ಇದ್ದಾವೆ, ಏನೋ ಆಂದೋಲನಗಳು ನಡೀಬೋದು ಮೋದಿಯವರ ವಿರುದ್ಧ, ಮೋದಿಯವರು ಗೆದ್ದರೆ ನಾವು ಕೋರ್ಟ್ಗೂ ಹೋಗ್ತೀವಿ, ಚುನಾವಣೆಯನ್ನು ರದ್ದೇ ಮಾಡ್ತೀವಿ ಅಂತೇಳಿ. ಇದರ ಬಗ್ಗೆ ಏನಾದ್ರೂ ಪ್ಲ್ಯಾನಿಂಗ್ ಮಾಡ್ತಕ್ಕಂತಹ
ಚಟುವಟಿಕೆಗಳು ನಡೀಬೋದು ಅಂತಕ್ಕಂಥ ಅನುಮಾನನಿದೆ. ಆದರೆ ಅದು ಕೇವಲ ಅನುಮಾನ. ನಮಗೆ ಅನಿಸಿರ್ತಕ್ಕಂಥ ವಿಚಾರ, ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜೀನಾಮೆ ಕೊಟ್ಟೇ ಕೊಡ್ತಾರೆ. ಅವರ ತಲೆದಂಡ, ಅವರು ಮಾಡದ ತಪ್ಪಿಗೆ ಅವರ ತಲೆದಂಡ ಆಗುತ್ತೆ. ಇವತ್ತಿಗೆ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸೋಣ. ಮುಂದಿನ ಸಂಚಿಕೆ ಜೊತೆ ನಿಮ್ಮನ್ನು ಭೇಟಿ ಮಾಡ್ತೇನೆ. ಈ ಸಂಚಿಕೆ ಇಷ್ಟ ಆಗಿದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಸಿ. ನಮಸ್ಕಾರ.